ನಮಸ್ಕಾರ ವೀಕ್ಷಕರೇ, ಮುದ್ದು ಸೊಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುರುವಿನಲ್ಲಿ ಶಿವರಾಮೇಗೌಡರು ಪ್ರಶ್ನೆ ಅವರ ಎದುರಿಗೆ ನಮ್ಮ ವಿದ್ಯಾ ಏನ್ ಆಸೆ ಪಡ್ತಾ ಇದ್ದಾಳೋ ಅದನ್ನ ಖಂಡಿತವಾಗ್ಲೂ ನಾನು ನೆರವೇರಿಸ್ತೀನಿ, ಅವಳಿಗೆ ಏನ್ ಸಾಥ್ ಬೇಕು ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಮನೆಯವ್ರಿಗೆಲ್ಲ ಶಾಕ್ ಆಗ್ಬಿಡುತ್ತೆ ಶಿವರಾಮೇಗೌಡರ ಮಾತಿಂದ. ವಿದ್ಯಾ ಕೂಡ ಖುಷಿ ಪಡ್ತಾಳೆ. ಆದ್ರೆ ಶಿವರಾಮೇಗೌಡರು ಅದನ್ನ ಮನಸ್ಪೂರ್ವಕವಾಗಿ ಹೇಳಿರೋದಿಲ್ಲ. ಆಗ ಶಿವರಾಮೇಗೌಡನ ತಂಗಿ ಮಗಳು ಇದೇನವ್ವ ಮಾವಯ್ಯ ಹಿಂಗೆ ಉಲ್ಟಾ ಹೊಡಿತಾವ್ರೆ ಅಂತ ಹೇಳಿದ್ರೆ ಆಗ ಅವ್ರ ತಾಯಿ ನನಗೂ ಗೊತ್ತಿರ್ತಿಲ್ಲ ಕಣೆ, ನನಗೂ ತಲೆ ಗಿರ್ರ ಅಂತ ಇದೆ, ಅಣ್ಣ ಏನ್ ಮಾತು ಕೇಳ್ಬಿಟ್ಟು ಅಂತ ಹೇಳ್ತಾರೆ. ಇನ್ನು ಪ್ರಶ್ನವ್ರು ಇದ್ರೆ, ಸರ್ ಮದುವೆ ಆಗಿರುವ ಹೆಣ್ಮಕ್ಳನ್ನ ಮೂಲೆಯಲ್ಲಿ ಬಿದ್ದಿರು ಅಂತ ಹೇಳೋ ಮಾವಂದ್ರಿರುವ ಈ ಕಾಲದಲ್ಲಿ ನೀವು ನಿಮ್ಮ ಸೊಸೆಗೆ ಬೆಂಬಲವಾಗಿ ನಿಂತು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದೀರಿ. ಹಾಗೆ ನೀವು ಬೇರೆ ರಾಜಕಾರಣಿಗಳಿಗಿಂತ ಭಿನ್ನ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಮ್ಮೆಲ್ಲರ ಕಡೆಗಳಿಂದ ನಿಮ್ಗೆ ಅಭಿನಂದನೆಗಳು ಸರ್ ಅಂತ ಹೇಳ್ಬಿಟ್ಟು ಪ್ರಶ್ನವರು ಹೇಳ್ತಾರೆ. ಆಗ ಶಿವರಾಮೇಗೌಡ ಇದರಲ್ಲಿ ನಂದೇನಿದೆ, ಅವಳು ಕಷ್ಟಪಟ್ಟು ಓದಿದಾಳೆ, ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ರೆ, ಸರ್ ಇದು ನಿಮ್ಮ ದೊಡ್ಡ ಗುಣವನ್ನ ತೋರಿಸುತ್ತೆ ಸರ್ ಅಂತ ಹೇಳ್ಬಿಟ್ಟು ಪ್ರಶ್ನವರು ಹೇಳ್ತಾರೆ. ಆಗ ಶಿವರಾಮೇಗೌಡ, ನೋಡಿ ನನಗೆ ಈ ವಿಷಯ ನಿಮ್ ಮುಖಾಂತರನೇ ಗೊತ್ತಾಗ್ತಾ ಇರೋದು, ಹಾಗಾಗಿ ಈ ಸಂಭ್ರಮವನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು, ನಾವ್ಯಾರು ಅನ್ಯತಾ ಭಾವಿಸದೆ ದಯವಿಟ್ಟು ಅಂತ ಹೇಳ್ಬಿಟ್ಟು ಕೈ ಮುಗಿದು ಹೇಳಿದ್ರೆ, ಸರಿ ಸರ್ ನಾವಿನ್ನು ನಿಮ್ಗೆ ತೊಂದರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ಸ್ ವಿದ್ಯಾ ಅವರೇ, ಹಾಗೆ ನಿಮ್ಮ ಫ್ಯೂಚರ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಪ್ರಶ್ನವರು ಹೇಳ್ತಾರೆ. ಅಷ್ಟರಲ್ಲೇ ಕಾಲೇಜಿಂದ ಪ್ರಿನ್ಸಿಪಾಲ್ರೇ ಬರ್ತಾರೆ. ಬಂದ್ಬಿಟ್ಟು ನಮಸ್ಕಾರ ಸರ್ ಅಂತ ಶಿವರಾಮೇಗೌಡರಿಗೆ ಪ್ರಿನ್ಸಿಪಾಲ್ರು ಹೇಳಿದ್ರೆ, ನಮಸ್ಕಾರ, ಗೊತ್ತಾಯ್ತು ಹೇಳಿ, ಏನು ಇಷ್ಟು ದೂರ ಬಂದಿದ್ದೀರಲ್ಲ ಅಂತ ಹೇಳಿ ಶಿವರಾಮೇಗೌಡ ಕೇಳ್ತಾನೆ. ಆಗ ಪ್ರಿನ್ಸಿಪಾಲ್ರು, ಸರ್ ನಿಮ್ಗೆ ಆಲ್ರೆಡಿ ವಿಷಯ ಗೊತ್ತಾಗಿರೋದ್ರಿಂದ ನಾನು ಏನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಅದಕ್ಕೆ ನಿಮ್ಗೂ ಮತ್ತೆ ನಿಮ್ಮ ಸೊಸೆಗೆ ಶುಭಾಶಯವನ್ನ ಹೇಳ್ಬಿಟ್ಟು ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಅನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಪ್ರಿನ್ಸಿಪಾಲ್ರು ಹೇಳಿದ್ರೆ, ಧನ್ಯವಾದಗಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಪ್ರಿನ್ಸಿಪಾಲ್ರು, ಆಕ್ಚುಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಯಾರು ಕೂಡ ಈ ರೀತಿ ಕೊಡೋದಿಲ್ಲ, ಜೊತೆಗೆ ನೀವು ಈ ಕ್ಷೇತ್ರದ ಮಂತ್ರಿಗಳು, ಅದು ನಮ್ಗೆ ಹೆಮ್ಮೆ ಕೂಡ, ಹಾಗಾಗಿ ಖುದ್ದಾಗಿ ನಾನೇ ತಗೊಂಡು ಬಂದೆ ಅಂತ ಶಿವರಾಮೇಗೌಡರಿಗೆ ಹೇಳ್ಬಿಟ್ಟು, ನೋಡಿಮಾ ನೀವು ನಿಮ್ಮ ಮಾವ ಮತ್ತೆ ಮನೆಯವರಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನ ತಗೊಂಡು ಬಂದಿದ್ದೀರಾ, ನಿಮ್ಗೂ ಶುಭಾಶಯಗಳು, ಒಳ್ಳೆಯದಾಗ್ಲಿ ಅಂತ ಹೇಳಿ ಪ್ರಿನ್ಸಿಪಾಲ್ರು ಹೇಳ್ತಾರೆ ವಿದ್ಯಾಗೆ. ನಂತರ ಪ್ರಿನ್ಸಿಪಾಲ್ರು ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದ್ಬಿಟ್ಟು, ಸರ್ ಈ ಮಾರ್ಕ್ಸ್ ಕಾರ್ಡ್ ಅನ್ನ ನೀವೇ ನಿಮ್ಮ ಸೊಸೆಗೆ ನಿಮ್ ಕೈಯಾರೆ ಕೊಡಿ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಅನ್ನ ಶಿವರಾಮೇಗೌಡರ ಕೈಗೆ ಕೊಟ್ರೆ ಆಗ ಶಿವರಾಮೇಗೌಡರು ವಿದ್ಯಾಗೆ ಕೊಡ್ತಾರೆ. ಆಗ ಫೋಟೋ ತಕೊಳ್ತಾರೆ ಪ್ರಶ್ನವರೆಲ್ಲ. ಆದ್ರೆ ಮನೆಯವರೆಲ್ಲ ಆಶ್ಚರ್ಯದಿಂದಾನೇ ನೋಡ್ತಾ ಇರ್ತಾರೆ ಈ ಶಿವರಾಮೇಗೌಡರ ನಡವಳಿಕೆಯನ್ನ. ನಂತರ ಪ್ರಿನ್ಸಿಪಾಲ್ರು, ಸರ್ ನಾನು ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು ಹೊರಟ್ರೆ, ನಿಮ್ಗೂ ಅಷ್ಟೇ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಶಿವರಾಮೇಗೌಡರು ಪ್ರಶ್ನವ್ರಿಗೆ ಹೇಳಿದ್ರೆ ಆಗ ಪ್ರಶ್ನವರು ಕೂಡ ಅಲ್ಲಿಂದ ಹೋಗ್ತಾರೆ. ನಂತರ ಶಿವರಾಮೇಗೌಡನ ತಂಗಿ ಬಂದ್ಬಿಟ್ಟು, ಏನಣ್ಣ ಇದು ನಿನ್ನ ಬೆನ್ನಿಂದ ಈಟೆಲ್ಲ ಮಾಡಿದಾಳೆ ಅಂತ ಕೇಳಿದ್ರೆ ಶಿವರಾಮೇಗೌಡ ಏನು ಮಾತಾಡ್ದಿರನ ಕೋಪದಲ್ಲಿ ಮನೆ ಒಳಗಡೆ ಹೋಗ್ಬಿಡ್ತಾನೆ. ನಂತರ ಎಲ್ಲಾರು ಹೋಗ್ತಾರೆ, ಭದ್ರ ಕೂಡ ಹೋಗ್ತಾನೆ. ಆದ್ರೆ ವಿದ್ಯಾ ಮಾತ್ರ ಒಬ್ಳೆ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾಳೆ. ಇನ್ನು ಇದಾದ್ಮೇಲೆ ಮನೆ ಒಳಗಡೆ ಬಂದ್ಬಿಟ್ಟು ವಿದ್ಯಾ ಮಾರ್ಕ್ಸ್ ಕಾರ್ಡ್ ಅನ್ನ ನೋಡ್ತಾ ಎಮೋಷನಲ್ ಆಗಿ ನಿಂತಿದ್ರೆ ಅಲ್ಲಿಗೆ ಭದ್ರ ಬರ್ತಾನೆ. ಬಂದ್ಬಿಟ್ಟು, ಇದೆಲ್ಲ ನಿನ್ಗೆ ಬೇಕಾಗಿತ್ತೇ, ಹಿಂಗಾಗುತ್ತೆ ಅಂತ ಗೊತ್ತಿದ್ದೀಯಾ, ಪರೀಕ್ಷೆ ಬರೆಯೋದಕ್ಕೂ ಮುಂಚೆ 100 ಕಿತ ಯೋಚನೆ ಮಾಡು ಅಂತ ಹೇಳಿದ್ದು. ನೋಡು, ನಾವು ತಗೊಳ್ಳೋ ಒಂದೇ ಒಂದು ತಪ್ಪು ನಿರ್ಧಾರ, ನೋಡ್ದಾ ಒಂದು ತಪ್ಪು ನಿರ್ಧಾರ ಏನೇನೆಲ್ಲ ಅನಾಹುತಕ್ಕೆ ದಾರಿ ಮಾಡ್ಕೊಡ್ತದೆ ಅಂತ. ಮನುಷ್ಯನ್ಗೆ ಹಠ ಛಲ ಅನ್ನೋದಕ್ಕಿಂತ ತಾಳ್ಮೆ ಅನ್ನೋದು ಮುಖ್ಯ. ಏನಾದ್ರೂ ಮಾಡೋದಕ್ಕಿಂತ ಮುಂಚೆ ತಾಳ್ಮೆಯಿಂದ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡದೆ ಮಾಡಿದ್ರೆ ಏನೇ ಸಾಧನೆ ಮಾಡಿದ್ರು ವ್ಯರ್ಥ ಆಗುತ್ತೆ. ಏನಾದ್ರೂ ನಾನು ಮತ್ತೆ ಅಮ್ಮಮ್ಮ ಇಬ್ರು ಸೇರ್ಕೊಂಡು ಪರೀಕ್ಷೆ ಬರೋದಕ್ಕೆ ನಿನ್ನನ್ನ ಕರ್ಕೊಂಡು ಹೋದ್ವಿ ಅಂತ ಅಪ್ಪಯ್ಯನ್ಗೆ ಗೊತ್ತಾಯ್ತು ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋ ಅಂದಾಜಾದ್ರೂ ನಿನ್ಗೆ ಗೊತ್ತಾಯ್ತಾ? ಏನ್ ಕತೆ? ನಿನ್ನ ಓದಿನ ವಿಷಯದಾಗೆ ಅಪ್ಪಯ್ಯನಿಂದ ದೂರ ಆಗಿ ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗ್ ಮಾತ್ರ ಗೊತ್ತು. ಏನಾದ್ರೂ ಪುನಃ ಒಂದ್ಸಾರಿ ಅದೇ ತರ ಆಯ್ತು ಅಂತಂದ್ರೆ ಇನ್ನ ಅಪ್ಪಯ್ಯ ಯಾವುದೇ ಕಾರಣಕ್ಕೂ ನನ್ನನ್ನ ಕ್ಷಮಿಸಕ್ಕಿಲ್ಲ. ಈ ವಯಸ್ಸಲ್ಲಿ ಪಾಪ ಅಮ್ಮಮ್ಮನ್ಗೆ ಈ ನೋವನ್ನ ಕೊಡ್ಬೇಕಾಗಿತ್ತೆ. ಇವತ್ತು ಅಟ್ಟಿಯಲ್ಲಿ ಏನೇ ಆದ್ರೂ ಅದಕ್ಕೆ ಕಾರಣ ನೀನೇ ಆಗಿರ್ತೀಯ ಅಂತ ಹೇಳಿ ಭದ್ರ ಹೋಗ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಮನೆಯವರೆಲ್ಲ ಸೇರಿರ್ತಾರೆ. ಆಗ ಶಿವರಾಮೇಗೌಡನ ತಮ್ಮ, ಎಕ್ಸಾಮ್ ಅನ್ನ ನೀನೇ ಬರ್ದಿಯೋ ಅಥವಾ ವಿನಂತಿ ಹೇಳ್ದಂಗೆ ಬೇರೆ ಯಾರ ಕೈಲಾದ್ರೂ ಬರ್ಸ್ದಿಯೋ ಅಂತ ಹೇಳಿ ಕೇಳಿದ್ರೆ ಆಗ ವಿದ್ಯಾ ನಾನೇ ಬರ್ದೆ ಅಂತ ಹೇಳ್ತಾಳೆ. ಆಗ ಈಶ್ವರಿ, ಎಷ್ಟು ಧೈರ್ಯನೇ ನಿನ್ಗೆ, ನಾವು ಎಕ್ಸಾಮ್ ಬರೆಯೋದು ಬೇಡ ಅಂತ ಹೇಳಿದ್ರು ಕೂಡ ಬರ್ದಿದೆಯಲ್ಲ, ನಿನ್ನನ್ನು ಎಕ್ಸಾಮ್ ಬರೆಯೋದಕ್ಕೆ ಕರ್ಕೊಂಡು ಹೋದವ್ರು ಯಾರು ಅಂತ ಹೇಳಿ ಕೇಳಿದ್ರೆ ಆಗ ವಿನಂತಿ ಬಂದ್ಬಿಟ್ಟು, ಏಯ್ ನಿನ್ನೆ ಅಲ್ವೇನೆ ಕೇಳ್ತಾ ಇರೋದು, ನಿನ್ಗೆ ಎಕ್ಸಾಮ್ ಬರೆಯೋದಕ್ಕೆ ಕುಮ್ಮಕ್ಕು ಕೊಟ್ಟವ್ರು ಯಾರೇ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ಬಿಡ್ತಾಳೆ. ಆಗ ವಿದ್ಯಾ ಅಜ್ಜಿ ಮತ್ತೆ ಭದ್ರನ ಹೆಸರನ್ನ ಬಾಯ್ ಬಿಡ್ತಾಳ. ಶಿವರಾಮೇಗೌಡರಿಂದ ಭದ್ರ ಮತ್ತೆ ದೂರ ಆಗ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಕಾದ್ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.